ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳನ್ನು ಮಾಡಿಕೊಳ್ಳೋದು ಅಥವಾ ಬಿಡೋದು ನಿಮ್ಮ ಚಾಯ್ಸ್ ಆಗಿದೆ. ನಿಮಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂತಂದರೆ ಬಿಟ್ಟುಬಿಡಿ. ಆದರೆ ಪ್ರೀ ವೆಡ್ಡಿಂಗ್ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸದ್ಯಕ್ಕೆ ನೀವು ಯಾರನ್ನ ಕೂಡ ಕಣ್ಮುಚ್ಚಿ ನಂಬಕ್ಕಾಗಲ್ಲ. ನೀವು ಅವನ್ನ ನಂಬೋದು, ಆದರೆ ಹುಡುಗಿಯರನ್ನಂತೂ ನಂಬಕ್ಕಾಗಲ್ಲ. ಮದುವೆಯಾದ ಮೇಲೆ ನಿಮ್ಮ ಆರೋಗ್ಯ ಕೆಡಬಾರ್ದು, ನಿಮಗುಟ್ಟುವ ಮಕ್ಕಳ ಆರೋಗ್ಯ ಕೆಡಬಾರ್ದಪ್ಪ ಅಂತಂದರೆ ಮದುವೆಗೂ ಮುಂಚೆ ನೀವು ಕಡ್ಡಾಯವಾಗಿ ಈ 6 ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಕೊಳ್ಳಿ. ನಂಬರ್ 1, STD ಸ್ಕ್ರೀನಿಂಗ್. ಇವತ್ತಿನ ಹುಡುಗರು ಮತ್ತು ಹುಡುಗಿಯರು ಮದುವೆಗೂ ಮುಂಚೆ ಪ್ರೀತಿ ಪ್ರೇಮ ಪಾರ್ಟಿ ಅಂಥೇಳಿ ಸಿಕ್ಕವರ ಜೊತೆಗೆ ಸುತ್ತಾ ಇದ್ದಾರೆ, ಸಿಕ್ಕವರ ಜೊತೆಗೆ ಮಲಗಿಬಿಟ್ಟು ಸಿಕ್ಕ ಲೈಂಗಿಕ ರೋಗಗಳನ್ನು ಅಂಟಿಸಿಕೊಳ್ತಾ ಇದ್ದಾರೆ. ನೀವು ನಿಮ್ಮ ದುರಾದೃಷ್ಟಕ್ಕೆ ಇಂಥವರನ್ನು ಮದುವೆ ಆಗಿಬಿಟ್ಟು ಇವರೊಂದಿಗೆ ದೈಹಿಕ ಸಂಬಂಧಗಳನ್ನು ಬೆಳೆಸಿದರೆ ನಿಮಗೂ ಕೂಡ STDಗಳು ಟ್ರಾನ್ಸ್ಫರ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ನಿಂದ ಟ್ರಾನ್ಸ್ಫರ್ ಆಗ್ತವೆ. ಅದಕ್ಕಾಗಿ ನೀವು ಮದುವೆಗೂ ಮುಂಚೆ ಯಾರೊಂದಿಗಾದರೂ ದೈಹಿಕ ಸಂಬಂಧಗಳನ್ನು ಬೆಳೆಸೋರಿದ್ದರೆ ನೀವು ಪೆನೆಟ್ರೇಟಿವ್ ಸೆಕ್ಸ್ಗಾಗಿ ಕಂಪಲ್ಸರಿಯಾಗಿ ಪ್ರೊಟೆಕ್ಷನನ್ನು ಯೂಸ್ ಮಾಡಿ, ಓರಲ್ ಸೆಕ್ಸ್ಗಾಗಿ ಡೆಂಟಲ್ ಡ್ಯಾಮ್ಸ್ಗಳನ್ನು ಯೂಸ್ ಮಾಡಿ. ಪ್ರೊಟೆಕ್ಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಇನ್ನು ಮದುವೆಯಾದ ನಂತರ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ದೈಹಿಕ ಸಂಬಂಧ ಬೆಳೆಸುವಾಗ ಪ್ರೊಟೆಕ್ಷನನ್ನು ಎನಿ ಟೈಮ್ ಬಳಸೋಕ್ಕಾಗಲ್ಲ, ಯಾಕಂದರೆ ನಿಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಕೂಡ ಮಾಡೋದಿರುತ್ತೆ. ಸೊ ನೀವು STD ಇರುವ ಪಾರ್ಟ್ನರ್ನ ಜೊತೆಗೆ ಸಂಬಂಧವನ್ನು ಬೆಳೆಸ್ಬಿಟ್ರೆ ನಿಮಗೂ ಕೂಡ STDಗಳು ಟ್ರಾನ್ಸ್ಫರ್ ಆಗ್ತವೆ. ಮತ್ತು ಮುಂದೆ ತಾಯಿಯಿಂದ ಮಗುವಿಗೆ ಬರ್ತವೆ, ನಿಮಗೂ ಕೂಡ STDಗಳು ಬರ್ತವೆ. ಮುಂದೆ ನಿಮ್ಮ ಮಕ್ಕಳಿಗೂ ಕೂಡ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮದುವೆಗೂ ಮುಂಚೆ STD ಸ್ಕ್ರೀನಿಂಗನ್ನು ಮಾಡಿಸಿಕೊಳ್ಳೋದು ಒಂದು ಬೆಸ್ಟ್ ಐಡಿಯಾ ಆಗಿದೆ ಮತ್ತು ಸೇಫೆಸ್ಟ್ ಆಗಿರುವ ಸ್ಟೆಪ್ ಆಗಿದೆ. ಈ STD ಸ್ಕ್ರೀನಿಂಗ್ನಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತಪ್ಪ ಅಂತಂದರೆ, ನಂಬರ್ 1, HIV ಟೆಸ್ಟ್ ಕವರ್ ಆಗುತ್ತೆ, ಹೆಪಟೈಟಿಸ್ B and C ನ ಟೆಸ್ಟ್ ಕೂಡ ಕವರ್ ಆಗುತ್ತೆ, ಸಿಫಿಲಿಸ್ ಟೆಸ್ಟ್ ಕೂಡ ಕವರ್ ಆಗುತ್ತೆ, ಹರ್ಪಿಸ್ ಟೆಸ್ಟ್ ಕೂಡ ಕವರ್ ಆಗುತ್ತೆ. ನಂಬರ್ 2, ಜೆನೆಟಿಕ್ ಸ್ಕ್ರೀನಿಂಗ್. ಮದುವೆಗೂ ಮುಂಚೆ ಕಪಲ್ಸ್ಗಳು ಮೇಲ್ನೋಟಕ್ಕೆ ಹೆಲ್ದಿಯಾಗಿ ಕಾಣಿಸಿದ್ರೂ ಕೂಡ ಅವರಲ್ಲಿ ಡಿಫೆಕ್ಟಿವ್ ಜೀನ್ಗಳಿರುವ ಸಾಧ್ಯತೆ ಇರುತ್ತೆ, ವೀಕ್ ಜೀನ್ ಕ್ಯಾರಿಯರ್ಗಳಿರುವ ಸಾಧ್ಯತೆ ಇರುತ್ತೆ. ಇವೇನಾದರೂ ಮುಂದೆ ಮಕ್ಕಳಿಗೆ ಟ್ರಾನ್ಸ್ಫರ್ ಆದರೆ ಹುಟ್ಟೋ ಮಕ್ಕಳಲ್ಲಿ ಸೀರಿಯಸ್ ಲೈಫ್ ಡಿಸಾರ್ಡರ್ಗಳಾಗುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಮದುವೆಗೂ ಮುಂಚೆ ಒಂದು ಸರ್ತಿ ಜೆನೆಟಿಕ್ ಸ್ಕ್ರೀನಿಂಗನ್ನು ಕೂಡ ಮಾಡಿಸಿಕೊಳ್ಳಿ. ಸೊ ನಿಮ್ಮಲ್ಲೇನಾದರೂ ಡಿಫೆಕ್ಟಿವ್ ಜೀನ್ಸ್ಗಳಿದ್ದರೆ ನಿಮ್ಮ ಮಕ್ಕಳಲ್ಲಿ ಬರಬಹುದಾದ ಸೀರಿಯಸ್ ಡಿಸಾರ್ಡರ್ಗಳನ್ನು ನೀವು ಕಡಿಮೆ ಮಾಡ್ಬೋದು. ಅದಕ್ಕೆ ಮುಂಚೆನೇ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳಬಹುದು. ಈ ಜೆನೆಟಿಕ್ ಸ್ಕ್ರೀನಿಂಗ್ನಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತಪ್ಪ ಅಂತಂದರೆ, ಥೆಲಸೆಮಿಯಾ ಟೆಸ್ಟ್ ಕವರ್ ಆಗುತ್ತೆ, ಸಿಕಲ್ ಸೆಲ್ ಎನಿಮಿಯಾ ಟೆಸ್ಟ್ ಕವರ್ ಆಗುತ್ತೆ, ಸಿಸ್ಟಿಕ್ ಫೈಬ್ರೋಸಿಸ್ ಟೆಸ್ಟ್ ಕವರ್ ಆಗುತ್ತೆ, ಟೇ ಸ್ಯಾಕ್ಸ್ ಡಿಸೀಸ್ ಟೆಸ್ಟ್ ಕವರ್ ಆಗುತ್ತೆ, ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಟೆಸ್ಟ್ ಕೂಡ ಕವರ್ ಆಗತ್ತೆ. ಮಕ್ಕಳನ್ನು ಹುಟ್ಟಿಸುವುದಕ್ಕಿಂತ ಮುಂಚೆನೇ ಮಕ್ಕಳ ಆರೋಗ್ಯವನ್ನು ಪ್ರೊಟೆಕ್ಟ್ ಮಾಡೋದು ತಂದೆ ತಾಯಿಗಳಾಗಿ ನಿಮ್ಮ ಜವಾಬ್ದಾರಿ ಆಗತ್ತೆ. ನಂಬರ್ 3, ಬ್ಲಡ್ ಗ್ರೂಪ್ ಆ್ಯಂಡ್ ಬ್ಲಡ್ ಕಂಪ್ಯಾಟಿಬಿಲಿಟಿ ಟೆಸ್ಟ್ಸ್. ನೀವು ಮದುವೆಗೂ ಮುಂಚೆ ಕಡ್ಡಾಯವಾಗಿ ಬ್ಲಡ್ ಗ್ರೂಪ್ ಟೆಸ್ಟನ್ನು ಕೂಡ ಮಾಡಿಸಿಕೊಳ್ಳಿ ಮತ್ತು ಬ್ಲಡ್ ಕಂಪ್ಯಾಟಿಬಿಲಿಟಿ ಟೆಸ್ಟನ್ನು ಕೂಡ ಮಾಡಿಸಿಕೊಳ್ಳಿ. ನೀವು ಬ್ಲಡ್ ಟೆಸ್ಟನ್ನು ಮಾಡಿಸುವುದರಿಂದ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ಗೆ ಯಾವುದಾದರೂ ಬ್ಯಾಡ್ ಹ್ಯಾಬಿಟ್ಗಳಿವೆನಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅವರು ಸ್ಮೋಕ್ ಮಾಡ್ತಾರಾ ಇಲ್ವಾ, ಡ್ರಿಂಕ್ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಯಾವುದಾದ್ರೂ ಡ್ರಗ್ಗಳಿಗೆ ಅಡಿಕ್ಟ್ ಆಗಿದ್ದಾರಾ ಇಲ್ವಾ ಅನ್ನೋದು ನಿಮಗೆ ಮದುವೆಗೂ ಕೂಡ ಮುಂಚೆನೇ ಗೊತ್ತಾಗುತ್ತೆ. ನಶೇಡಿಗಳನ್ನು ಮದುವೆಯಾಗಿ ನರಕ ಅನುಭವಿಸುವುದಕ್ಕಿಂತ ಮೊದಲೇ ಅವರನ್ನು ಬಿಟ್ಟುಬಿಡೋದು ಜಾಣತನವಾಗಿದೆ. ಇನ್ನು ನೀವು ಬ್ಲಡ್ ಕಂಪ್ಯಾಟಿಬಿಲಿಟಿ ಟೆಸ್ಟನ್ನು ಕೂಡ ಮಾಡಿಸಲೇಬೇಕು. RH ಫ್ಯಾಕ್ಟರ್ ಟೆಸ್ಟ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸೊ ಇಲ್ಲೇನಾದರೂ ಮಿಸ್ ಮ್ಯಾಚಿಂಗ್ಗಳಿದ್ದರೆ, ಸೇಮ್ ಬ್ಲಡ್ ಗ್ರೂಪ್ಗಳಾಗ್ತಾಯಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ವೈಫಿಗೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ಸೊ ಮೊದಲೇ ನೀವು ಬ್ಲಡ್ ಕಂಪ್ಯಾಟಿಬಿಲಿಟಿ ಟೆಸ್ಟನ್ನು ಮಾಡಿಸಿದರೆ ಅಡ್ವಾನ್ಸ್ ಆಗಿ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಳಬಹುದು. ನೀವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನಮ್ಮ ಮಾಡರ್ನ್ ಮೆಡಿಸಿನ್ ಫೀಲ್ಡು ತುಂಬಾ ಮುಂದುವರೆದ್ಬಿಟ್ಟಿದೆ. ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಜಸ್ಟ್ ನಿಮ್ಮ ಹತ್ರ ದುಡ್ಡಿರಬೇಕಷ್ಟೇ. ಒಂದು ವೇಳೆ ನೀವು ನಿಮ್ಮ ಮ್ಯಾರಿಡ್ ಲೈಫನ್ನು ಹ್ಯಾಪಿ, ಹೆಲ್ದಿ, ವೆಲ್ದಿ, ರೊಮ್ಯಾಂಟಿಕ್ ಆ್ಯಂಡ್ ಸಕ್ಸಸ್ಫುಲ್ ವೇನಲ್ಲಿ ಎಂಜಾಯ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಟೈಮ್ ಫ್ರೀಡಮ್ ಕೂಡ ಇರಲೇಬೇಕು ಮತ್ತು ಫಿನಾನ್ಷಿಯಲ್ ಕೂಡ ಇರಲೇಬೇಕು. ಅದಕ್ಕಾಗಿಯೇ ಇವತ್ತೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ.
ನಂಬರ್ 4 ಫರ್ಟಿಲಿಟಿ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಸ್ಕ್ರೀನಿಂಗ್. ಸದ್ಯಕ್ಕೆ ಸೆಡೆಂಟರಿ ಲೈಫ್ ಸ್ಟೈಲ್ದಿಂದಾಗಿ, ಅನ್ಹೆಲ್ದಿ ಈಟಿಂಗ್ ಚಾಯ್ಸ್ಗಳಿಂದಾಗಿ, ಪೊಲ್ಯೂಷನ್ದಿಂದಾಗಿ ಬಹಳಷ್ಟು ಜನ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವರಿಗೆ ಮಕ್ಕಳನ್ನು ಮಾಡೋಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇವೆ. ಅದಕ್ಕಾಗಿ ನೀವು ಮದುವೆಗೂ ಮುಂಚೆನೇ ಒಂದು ಸರ್ತಿ ಫರ್ಟಿಲಿಟಿ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಸ್ಕ್ರೀನಿಂಗನ್ನು ಮಾಡಿಸಿಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಇಲ್ಲವೇ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮುಂಚಿತವಾಗಿಯೇ ನಿಮಗೆ ಗೊತ್ತಾಗತ್ತೆ. ನೀವು ಎಂಗೇಜ್ಮೆಂಟ್ ಆದ ದಿನದಿಂದಲೇ ಇದಕ್ಕೆ ಪ್ರಿಪ್ರೇಷನ್ಗಳನ್ನು ಸ್ಟಾರ್ಟ್ ಮಾಡಬಹುದು ಮತ್ತು ಬೇಗನೆ ಮಕ್ಕಳನ್ನು ಮಾಡಿಕೊಳ್ಳಬಹುದು. ಮದುವೆಯಾಗಿ 1-2 ವರ್ಷ ಆದ ನಂತರ ನಿಮ್ಮಲ್ಲಿ ಈ ಸಮಸ್ಯೆಗಳಿವೆ ಅಂತ ಗೊತ್ತಾದರೆ ಆಗ ಟೈಮ್ ಮೀರಿ ಹೋಗಿರುತ್ತೆ. ನೀವು ಎಷ್ಟು ಡಿಲೇ ಮಾಡ್ತೀರೋ ಅಷ್ಟು ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕಾಗಿ ಒಂದು ಸರ್ತಿ ನೀವು ಫರ್ಟಿಲಿಟಿ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಸ್ಕ್ರೀನಿಂಗನ್ನು ಮಾಡಿಸಿಕೊಳ್ಳಿ ಮತ್ತು ಮದುವೆಗೆ ಮುಂಚೆನೇ ತಯಾರಿ ಮಾಡೋಕ್ಕೆ ಶುರು ಮಾಡಿ. ಈ ಟೆಸ್ಟ್ನಲ್ಲಿ ಏನೇನೆಲ್ಲ ಕವರ್ ಆಗುತ್ತಪ್ಪ ಅಂತಂದರೆ, ಮೊದಲನೇದಾಗಿ ಗಂಡ್ಮಕ್ಕಳಲ್ಲಿ ಹಾರ್ಮೋನ್ ಲೆವೆಲ್ಸ್ಗಳನ್ನು ಟೆಸ್ಟ್ ಮಾಡಲಾಗತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಲೆವೆಲ್ ಯಾವ ರೀತಿ ಇದೆ ಅನ್ನೋದನ್ನು ಟೆಸ್ಟ್ ಮಾಡಲಾಗುತ್ತೆ. ಸ್ಪರ್ಮ್ ಹೆಲ್ತನ್ನು ಕೂಡ ಟೆಸ್ಟ್ ಮಾಡಲಾಗುತ್ತೆ. ಗಂಡ್ಮಕ್ಕಳ ಸೆಕ್ಸುವಲ್ ಹೆಲ್ತನ್ನು ಕೂಡ ಟೆಸ್ಟ್ ಮಾಡಲಾಗುತ್ತೆ. ವಿಟಮಿನ್ ಡಿಫಿಷಿಯನ್ಸಿಗಳು ಯಾವುದಾದ್ರೂ ಇವೆನಾ ಅಂಥೇಳಿ ಟೆಸ್ಟ್ ಮಾಡಲಾಗುತ್ತೆ. ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ಗಳನ್ನು ಕೂಡ ಇದರಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಇನ್ನು ಫಿಮೇಲ್ಸ್ಗಳಲ್ಲಿ ಏನೇನೆಲ್ಲ ಟೆಸ್ಟ್ ಮಾಡಲಾಗತ್ತಪ್ಪ ಅಂತಂದರೆ, ನಂಬರ್ 1 ಮಹಿಳೆಯರ ಸೆಕ್ಸುವಲ್ ಹೆಲ್ತನ್ನು ಟೆಸ್ಟ್ ಮಾಡಲಾಗತ್ತೆ. ಎರಡನೇದಾಗಿ ಫರ್ಟಿಲಿಟಿ ರೀಡಿನೆಸ್ಸನ್ನು ಕೂಡ ಟೆಸ್ಟ್ ಮಾಡಲಾಗತ್ತೆ. ಓರ್ವ ಮಹಿಳೆ ಮುಂದೆ ತಾಯಿ ಆಗೋಕ್ಕೆ ಸಿದ್ಧಳಾಗಿದ್ದಾಳ ಇಲ್ವಾ ಅನ್ನೋದನ್ನು ಇದರಲ್ಲಿ ಟೆಸ್ಟ್ ಮಾಡಲಾಗತ್ತೆ. ಇನ್ನು ಅವಳಲ್ಲಿ ಯಾವುದಾದ್ರೂ ವೈಟಮಿನ್ ಡೆಫಿಷಿಯನ್ಸಿಗಳು ಇವೇನಾ ಇಲ್ವಾ ಅನ್ನೋದನ್ನು ಕೂಡ ಟೆಸ್ಟ್ ಮಾಡಲಾಗತ್ತೆ. ಮುಖ್ಯವಾಗಿ ವಿಟಮಿನ್ B12 ಮತ್ತು D ಅನ್ನು ಟೆಸ್ಟ್ ಮಾಡಲಾಗತ್ತೆ. ಡಯಾಬಿಟಿಸ್ ಟೆಸ್ಟನ್ನು ಕೂಡ ಮಾಡಲಾಗತ್ತೆ. ಮತ್ತು ಮಹಿಳೆಯರಲ್ಲಿ ಜಾಸ್ತಿ ಹಾರ್ಮೋನಲ್ ಇಶ್ಯೂಸ್ಗಳಿಂದಲೇ ಪ್ರಾಬ್ಲಮ್ಗಳಾಗ್ತವೆ. ಅದಕ್ಕಾಗಿ ಕಡ್ಡಾಯವಾಗಿ ಹಾರ್ಮೋನಲ್ ಟೆಸ್ಟ್ಗಳನ್ನು ಕೂಡ ಮಾಡಲಾಗುತ್ತೆ. ಇದರಲ್ಲಿ FSH, LH, ಪ್ರೋಲ್ಯಾಕ್ಟಿನು, ಇಸ್ಟ್ರೋಜನ್ನು, ಥೈರಾಯ್ಡ್ ಫಂಕ್ಷನ್ಗಳ ಬಗ್ಗೆ ಡೀಟೇಲ್ ಆಗಿ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಮದುವೆಯ ಮುಖ್ಯ ಉದ್ದೇಶ ಬರೀ ಸೆಕ್ಸ್ ಆಗಿಲ್ಲ, ನಿಮ್ಮ ವಂಶವನ್ನು ಮುಂದುವರಿಸೋದಾಗಿದೆ. ಸೊ ನೀವು ಯಾರನ್ನು ಮದುವೆ ಆಗ್ತಾ ಇದ್ದೀರೋ ಅವರು ನಿಮ್ಮ ವಂಶವನ್ನು ಮುಂದುವರಿಸುವುದಕ್ಕಾಗಿ ಸಮರ್ಥರಾಗಿದ್ದಾರಾ ಇಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಮಾಡಿಕೊಳ್ಳೋದು ಮುಖ್ಯವಾಗತ್ತೆ. ನಂಬರ್ 5 ಕ್ರೋನಿಕ್ ಡಿಸೀಸ್ ಸ್ಕ್ರೀನಿಂಗ್. ಸದ್ಯಕ್ಕೆ ನಮ್ಮ ಜನರಿಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಹೆಲ್ದಿಯಾಗಿರುವ ಫುಡ್ಡನ್ನು ತಿನ್ನೋಕ್ಕೆ ಮನಸ್ಸೇ ಇಲ್ಲ. ಸರಿಯಾಗಿರುವ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ರಪ್ಪ ಅಂತಂದರೆ ಅದನ್ನು ಕೂಡ ಅವರಿಂದ ಮಾಡೋಕ್ಕಾಗಲ್ಲ. ಹೀಗಾಗಿ ಬಹಳಷ್ಟು ಜನರಿಗೆ ಕ್ರೋನಿಕ್ ಡಿಸೀಸ್ಗಳು ಬರ್ತಾ ಇವೆ. ನೀವು ನಿಮ್ಮ ಡಯಟನ್ನು ಮತ್ತು ಲೈಫ್ ಸ್ಟೈಲನ್ನು ಸುಧಾರಿಸ್ಕೊಂಡ್ಬಿಟ್ಟು ಕ್ರೋನಿಕ್ ಡಿಸೀಸಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ಆದರೆ ನೀವು ಇವುಗಳನ್ನು ಇಗ್ನೋರ್ ಮಾಡಿದರೆ ಮುಂದೆ ಸೀರಿಯಸ್ ಆಗಿರುವ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ನಿಮ್ಮ ಪ್ರಾಣ ಹಾನಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ ನೀವು ಮದುವೆಗೂ ಮುಂಚೆ ಒಂದು ಸರ್ತಿ ಕ್ರೋನಿಕ್ ಡಿಸೀಸ್ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಯಾವ ಟೆಸ್ಟ್ಗಳು ಕವರ್ ಆಗ್ತಾವಪ್ಪ ಅಂತಂದರೆ, ನಂಬರ್ 1 ಹೈ BP ಹೈಪರ್ ಟೆನ್ಷನ್ ಟೆಸ್ಟ್ ಆಗುತ್ತೆ. ಹಾರ್ಟ್ ಡಿಸೀಸನ್ನು ಟೆಸ್ಟ್ ಮಾಡಲಾಗುತ್ತೆ. ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿವೇನಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಲಾಗುತ್ತೆ. ಲಿವರ್ ಫಂಕ್ಷನ್ ಸರಿಯಾಗಿದೆನಾ ಇಲ್ವಾ ಅಂತ ನೋಡಲಾಗುತ್ತೆ. ಕ್ಯಾನ್ಸರ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಸ್ಟ್ರೋಕ್ನ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಡಯಾಬಿಟಿಸು, ಆರ್ಥರೈಟಿಸು, ಒಬೆಸಿಟಿ, ರೆಸ್ಪಿರೇಟರಿ ಡಿಸೀಸಸ್ಗಳು ಈ ಥರ ಏನಾದರೂ ಇವೇನಾ ಇಲ್ವಾ ಅಂಥೇಳಿ ಚೆಕ್ ಮಾಡಲಾಗುತ್ತೆ. ನೀವು ನಿಮ್ಮ ಮ್ಯಾರಿಡ್ ಲೈಫನ್ನು ಎಂಜಾಯ್ ಮಾಡಬೇಕು ಮತ್ತು ಲೈಫ್ ಲಾಂಗ್ ಸುಖವಾಗಿರಬೇಕಪ್ಪ ಅಂತಂದರೆ ನಿಮ್ಮ ಫಿಸಿಕಲ್ ಹೆಲ್ತನ್ನು ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ 6 ಆ್ಯಂಡ್ ಲಾಸ್ಟ್ ಮೆಂಟಲ್ ಹೆಲ್ತ್ ಚೆಕಪ್. ಈ ಮ್ಯಾರೇಜ್ ಅನ್ನೋದು ಕೇವಲ ಫಿಸಿಕಲ್ ಬಾಂಡಿಂಗ್ ಆಗಿಲ್ಲ, ಬರೀ ಸೆಕ್ಸೇ ನಿಮ್ಮ ಮದುವೆಯ ಮುಖ್ಯ ಭಾಗ ಅಲ್ಲ. ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ಈ ಸೆಕ್ಸ್ ಅನ್ನೋದು 1% ಕೂಡ ಆಗಲ್ಲ, 1%ಗಿಂತಲೂ ಕಡಿಮೆನೇ ಇರುತ್ತೆ. ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ 99% ಮೆಂಟಲ್ ಬಾಂಡಿಂಗ್ ಇರುತ್ತೆ, ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ, ಸೈಕಾಲಜಿಕಲ್ ಬಾಂಡಿಂಗ್ ಇರುತ್ತೆ. ಅದಕ್ಕಾಗಿ ಮದುವೆಯಾಗೋದಕ್ಕಿಂತ ಮುಂಚೆ ಒಂದು ಸರ್ತಿ ನೀವು ನಿಮ್ಮ ಮತ್ತು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಮೆಂಟಲ್ ಹೆಲ್ತ್ ಚೆಕಪ್ಪನ್ನು ಕೂಡ ಮಾಡಿಸಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು ವೇಳೆ ನೀವು ಮತ್ತು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರು ಮೆಂಟಲಿ, ಎಮೋಷ್ನಲಿ, ಸೈಕಾಲಜಿಕಲಿ ಹೆಲ್ದಿ ಆಗಿಲ್ಲಪ್ಪ ಅಂತಂದರೆ, ಸ್ಟೇಬಲ್ ಆಗಿಲ್ಲಪ್ಪ ಅಂತಂದರೆ ಮದುವೆ ಆದ ನಂತರ ನೀವು ನಾಯಿಗಳು ಕಿತ್ತಾಡ್ಕೊಂಡಂತೆ ಕಿತ್ತಾಡ್ಕೊತೀರಾ ಮತ್ತು 1 ವರ್ಷದಲ್ಲಿನೇ ಡಿವೋರ್ಸ್ ತೆಗೆದುಕೊಂಡ್ಬಿಟ್ಟು ಬೇರೆ ಬೇರೆ ಆಗ್ತೀರಾ. ಯಾರೂ ಕೂಡ ಕೆಟ್ಟವರಿರಲ್ಲ.
ಪರಿಸ್ಥಿತಿ ಅವರನ್ನು ಕೆಟ್ಟವರನ್ನಾಗಿಸುತ್ತೆ. ಕೆಟ್ಟ ಪರಿಸ್ಥಿತಿ ಬಂದಾಗ ಅದನ್ನು ಸರಿಯಾಗಿ ನಿಭಾಯಿಸುವ ಮನಸ್ಥಿತಿ ನಿಮ್ಮಲ್ಲಿಲ್ಲಪ್ಪ ಅಂತಂದರೆ ನೀವು ಜಗಳಾಡ್ಕೊತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಡೆವಲಪ್ ಆಗ್ತವೆ ಮತ್ತು ನೀವು ದೂರ ಆಗ್ತೀರಾ. ಅದಕ್ಕಾಗಿ ಒಂದು ಸರ್ತಿ ಮೆಂಟಲ್ ಹೆಲ್ತ್ ಚೆಕಪ್ಪನ್ನು ಕೂಡ ಮಾಡಿಸಿಕೊಳ್ಳಿ. ಇದರಲ್ಲಿ ಯಾವ ಯಾವ ಟೆಸ್ಟ್ಗಳು ಕವರ್ ಆಗ್ತಾವಪ್ಪ ಅಂತಂದರೆ ನಿಮ್ಮಿಬ್ಬರಿಗೆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಬರುತ್ತಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ನೀವು ನಿಮ್ಮ ಡಿಪ್ರೆಷನನ್ನು, ನೆಗೆಟಿವ್ ಸಂಗತಿಗಳನ್ನು, ಡೌನ್ ಫಾಲನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದನ್ನು ಟೆಸ್ಟ್ ಮಾಡಲಾಗುತ್ತೆ. ನಿಮ್ಮಲ್ಲಿ ಎಂಜೈಟಿ ಇಶ್ಯೂಗಳು ಇವೇನಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಲಾಗುತ್ತೆ. ನೀವಿಬ್ಬರು ಎಮೋಷ್ನಲಿ ಹ್ಯಾಪಿ ಆಗಿದ್ದೀರಾ ಇಲ್ವಾ, ಸ್ಟೇಬಲ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡಲಾಗುತ್ತೆ. ಮತ್ತು ನಿಮ್ಮಿಬ್ಬರಿಗೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮದುವೆ ಆದ ಮೇಲೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಈ ಸಮಸ್ಯೆಗಳನ್ನು ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ, ನಿಮ್ಮ ಫೈನಾನ್ಸಸ್ಗಳನ್ನು ಹೇಗೆ ಡಿಸ್ಕಸ್ ಮಾಡ್ತೀರಾ, ಹೇಗೆ ನಿಮ್ಮ ವ್ಯಾಲ್ಯೂಸ್ಗಳನ್ನು ಶೇರ್ ಮಾಡ್ತೀರಾ, ಹೇಗೆ ಸೆಕ್ಸ್ಗಾಗಿ ಪರಸ್ಪರ ಒಬ್ಬರನ್ನು ಇನ್ವೈಟ್ ಮಾಡ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬಂದರೆ ಮಾತ್ರ ನೀವು ನಿಮ್ಮ ನೀಡ್ಸ್ಗಳನ್ನು, ಪ್ರಿಫರೆನ್ಸ್ಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್ಗೆ ನೇರವಾಗಿ ಹೇಳ್ತೀರಾ ಮತ್ತು ಇಬ್ಬರು ಕೂಡ ಲೈಫಲ್ಲಿ ಗ್ರೋ ಆಗ್ತೀರಾ. ಸೊ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಾನು ನಿಮಗೆ ಫೈನಲ್ ಆಗಿ ಒಂದು ಅಡ್ವೈಸನ್ನು ಕೊಡೋಕ್ಕೆ ಇಷ್ಟಪಡುವೆ. ನೀವು ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ವಿಡಿಯೋ ಶೂಟ್ಗಳಲ್ಲಿ ನಿಮ್ಮ ಟೈಮನ್ನು, ದುಡ್ಡನ್ನು ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದರ ಬದಲಿಗೆ ಪ್ರೀ ವೆಡ್ಡಿಂಗ್ ಮೆಡಿಕಲ್ ಟೆಸ್ಟ್ಗಳ ಮೇಲೆ ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡಿ. ನೀವು ನಿಮ್ಮ ಮದುವೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡೋರು ಇರ್ತೀರ. ಈ ಟೆಸ್ಟ್ಗಳ ಮೇಲೆ ಒಂದು 5-10 ಸಾವಿರ ಖರ್ಚು ಮಾಡಿದರೆ ನಿಮ್ಮ ಅಪ್ಪನ ಗಂಟೆನೂ ಹೋಗಲ್ಲ. ಮದುವೆ ಆದ ಮೇಲೆ ನಿಮ್ಮಲ್ಲಿ ಇಲ್ಲವೇ ನಿಮ್ಮ ಲೈಫ್ ಪಾರ್ಟ್ನರ್ನಲ್ಲಿ ಇಂತಹ ಸೀರಿಯಸ್ ಸಮಸ್ಯೆಗಳಿವೆ ಅಂತ ಗೊತ್ತಾದರೆ ಮುಂದೆ ನೀವೇ ಅನುಭವಿಸಬೇಕಾಗತ್ತೆ. ಸರಿ ಹೋಗೋ ಸಮಸ್ಯೆಗಳಿದ್ದರೆ ನೋ ಪ್ರಾಬ್ಲಮ್, ಆದರೆ STDಗಳಂಥ ಸಮಸ್ಯೆಗಳಿದ್ದರೆ ನಿಮ್ಮ ಲೈಫು ಹಾಳಾಗತ್ತೆ. ಅದಕ್ಕಾಗಿ ಮದುವೆ ಆಗೋದಕ್ಕಿಂತ ಮುಂಚೆ ಈ 6 ಮೆಡಿಕಲ್ ಟೆಸ್ಟ್ಗಳನ್ನು ಕಂಪಲ್ಸರಿಯಾಗಿ ಮಾಡಿಕೊಳ್ಳಿ. ಒಂದು ವೇಳೆ ನೀವೇನಾದರೂ ಪುಣೆಯಲ್ಲಿದ್ದರೆ ನೀವು ನನ್ನ ಬೆಸ್ಟ್ ಫ್ರೆಂಡ್ ಡಾಕ್ಟರ್ ಅಮೃತಾಳ ಹಾಸ್ಪಿಟಲ್ಗೆ ಬಂದುಬಿಟ್ಟು ಇಷ್ಟೆಲ್ಲ ಚೆಕಪ್ಗಳನ್ನು ಮಾಡಿಸಿಕೊಳ್ಬೋದು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಆಲ್ ದ ಬೆಸ್ಟ್.